ಚಿತ್ತಾಪುರದ ಸಂಘರ್ಷ ನಿಮಗೆಲ್ಲ ಗೊತ್ತೇ ಇದೆ. ಇದೇ ವಿಚಾರ ಕಾಂಗ್ರೆಸ್ನಲ್ಲಿ ಅಪಸ್ವರವನ್ನ ಏಳಿಸ್ತಾ ಇದೆಯಾ ಅಂತ. ಆರ್ಎಸ್ಎಸ್ ವಿರುದ್ಧ ಹೋರಾಟದಲ್ಲಿ ಪ್ರಿಯಾಂಕ್ ಖರ್ಗೆ ಏಕಾಂಗಿಯಾಗಿ ಉಳಿದವರು ಎಲ್ಲರೂ ಕೂಡ ಅಂತರವನ್ನ ಕಾಯ್ದುಕೊಂಡು ಮುಖ ತಿರುಗಿಸ್ಕೊಂಡ್ರ ಅನ್ನೋದು ಪ್ರಶ್ನೆ. ಪ್ರಿಯಾಂಕ್ ಖರ್ಗೆಯದ್ದೇ ಬೇರೆ ಸ್ಟ್ಯಾಂಡು, ನಮ್ಮದೇ ಬೇರೆ ಸ್ಟ್ಯಾಂಡು. ಆರ್ಎಸ್ಎಸ್ ಪಥಸಂಚಲನಕ್ಕೆ ನಮ್ಮ ಜಿಲ್ಲೆಯಲ್ಲಿ ವಿರೋಧ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ತನಕ ಹೇಗೆ ನಡ್ಕೊಂಡು ಬಂದಿದೆಯೋ ಹಾಗೆ ನಡೆಯುತ್ತೆ ಅಂತ ಕೆಲವರದು ವಾದ. ಸಿದ್ದರಾಮಯ್ಯ ಸಂಪುಟದ ಬಹುತೇಕ ಸಚಿವರದ್ದು ಇದೇ ಅಭಿಪ್ರಾಯ. ಪ್ರಿಯಾಂಕ್ ಪತ್ರಕ್ಕೆ ಒಳಗೊಳಗೆ ಹಿರಿಯ ಸಚಿವರು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಈ ವಿಚಾರ. ಹಾಗಾಗಿ ಕಾಂಗ್ರೆಸ್ ಇಬ್ಬಾಗ ಆಗ್ತಾ ಇದೆ, ಅಭಿಪ್ರಾಯ ಭೇದಗಳು ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಅಭಿಪ್ರಾಯ ಭೇದಗಳು ಈ ವಿಚಾರವಾಗಿ ಕಾಣಿಸುತ್ತೆ ಅನ್ನೋದು ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತು ಆಗಲೇ ಒಂದು ಅಂದಾಜಿತ್ತು. ಈಗ ಪರ್ಸೆಂಟೇಜ್ ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಸೊ ಅಭಿಪ್ರಾಯ ಭೇದದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಎಷ್ಟು ಪರ್ಸೆಂಟೇಜು ಮತ್ತು AICC ಅಧ್ಯಕ್ಷರ ಮಗ ಅನ್ನೋ ಕಾರಣಕ್ಕೆ ಏನೋ ಮಾಡಿಬಿಡಬೇಕು ಅಂತ ಹುಮ್ಮಸ್ಸು ಕೆಲವರಿಗಿತ್ತು. ಅಂದರೆ ಇವ್ರು ಪತ್ರ ಬರೆದಿದ್ದಾರೆ, ನಾವು ಸಪೋರ್ಟ್ ಮಾಡೋಣ ಅಂತ. ಓಕೆ, ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಅಭಿಪ್ರಾಯ ಭೇದಗಳು ಬರುತ್ತೆ ಅನ್ನುವಂತಹ ಅಂದಾಜು ಆರಂಭದಿಂದ ಕೂಡ ಇತ್ತು. ಈಗ ಅಭಿಪ್ರಾಯ ಭೇದ ವ್ಯಕ್ತಪಡಿಸ್ತಾ ಇರೋ ಸಚಿವರ ಸಂಖ್ಯೆ ಹೆಚ್ಚಿದೆ ಅಥವಾ ಪ್ರಿಯಾಂಕ್ ಖರ್ಗೆಗೆ ಸಪೋರ್ಟ್ ಮಾಡುವಂತಹ ಸಚಿವರ ಸಂಖ್ಯೆ ಯಾವ ರೀತಿ ಇದೆ? ಏನೇನು ಮಾಹಿತಿ ಇದೆ? ಮಮತಾ, ಹಾಗೆ ನೋಡೋಕೋದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಪೋರ್ಟ್ ಮಾಡೋದಾಗಿದ್ರೆ ನಮ್ಮ ಜಿಲ್ಲೆಗಳಲ್ಲೂ ಅಥವಾ ನಮ್ಮ ಉಸ್ತುವಾರಿಗಳು ಕೂಡ ಅಲ್ಲೂ ಕೂಡ ಪಥಸಂಚಲನೆಗೆ ಅವಕಾಶ ಕೊಡಲ್ಲ ಅನ್ನುವಂಥ ರೀತಿಯಲ್ಲಿ ಬೆಂಬಲಿಸ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು. ಆದರೆ ಆ ರೀತಿ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಕೂಡ ಪ್ರತಿರೋಧ ಬೇರೆ ಕಡೆ ಕಾಣಲಿಲ್ಲ. ಜೊತೆಗೆ ಏನು ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ ನಂತರ ಒಂದೆರಡು ದಿನದಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರುಗಳ ಸಭೆ ಇತ್ತು, ಅದನ್ನು ಡಿನ್ನರ್ ಮೀಟಿಂಗ್ ಇತ್ತು. ಅಲ್ಲೂ ಕೂಡ ಕೆಲವು ಹಿರಿಯ ಸಚಿವರುಗಳು ಮುಖ್ಯಮಂತ್ರಿಗೆ ಅವರಿಗೆ ಸಲಹೆಯನ್ನು ಕೊಟ್ಟರು ಅನ್ನುವಂಥದ್ದು. ಅಂದ್ರೆ ಸರ್, ಇದು ಬೇಡ, ಇದು ಯಾಕೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಮೈಮೇಲೆ ಹೇಳ್ಕೊಳ್ಳುವಂಥದ್ದು, ಇದು ಬೇರೆ ಇನ್ನೊಂದು ಬೆಳವಣಿಗೆ ಕಾರಣ ಆಗುವಂಥದ್ದು, ಅಥವಾ ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಧರ್ಮೀಯರಿಗೆ ನಿರ್ಬಂಧ ಹೇರುವಂತದಕ್ಕೆ ಇದು ಒಂದು ರೀತಿಯ ಪೀಠಿಕೆ ಆಗುವಂತದ್ದು ಬೇಡ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರಿಯಾಂಕ್ ಖರ್ಗೆ ಏಕಾಏಕಿ ಮತ್ತೊಂದು ವಿವಾದದ ರೀತಿಯಲ್ಲಿ ಯಾಕೆ ಮೈಮೇಲೆ ಹೇಳ್ಕೊಳ್ಳಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಆದರೆ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಏನು ತಡೆ ಹಾಕಲಾಯಿತು, ಅದೇ ರೀತಿ ತಡೆ ಹಾಕುವಂತ ಪ್ರಯತ್ನ ರಾಜ್ಯದ ಬೇರೆ ಕಡೆಗಳೇ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಕೂಡ ಆಗಲಿಲ್ಲ. ಮತ್ತೆ ಯಾಕೆ ಬೇಕು ಕಾಂಟ್ರವರ್ಸಿ ಅಥವಾ ಯಾಕೊಂದು ವಿವಾದವನ್ನು ಮೈಮೇಲೆ ಹೇಳ್ಕೋಬೇಕು, ಅದು ಬೇರೆ ರೀತಿ ಬಿಂಬಿತ ಆಗೋದು ಯಾಕೆ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುತೇಕ ಹೆಚ್ಚಿನ ಸಚಿವರುಗಳು ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಚಿವರುಗಳಲ್ಲಿ ಅಥವಾ ಪಕ್ಷದ ಸ್ಟ್ಯಾಂಡ್ ಆಗಿ ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಪಡೆದಂತ ಪತ್ರವನ್ನು ಒಂದು ನಿಲುವಾಗಿ ತೆಗೆದುಕೊಳ್ಳಲಿಕ್ಕೆ ಬಹುತೇಕ ಸಚಿವರು ಹಿಂದೇಟಾಕಿದ್ರೆ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.